ಇನ್ನು ಸಾರಿಗೆ ಸಂಸ್ಥೆಯ ನಡೆಯ ವಿರುದ್ಧ ಸಿಡಿದೆದ್ದ ಯುವಕರು ಗುಟ್ಕಾ ಪೋಸ್ಟರ್ಗಳನ್ನು ಕಿತ್ತೆಸೆದು ವ್ಯವಸ್ಥೆಗೆ ಚಾಟಿ ದುಡ್ಡಿಗಾಗಿ ಸರ್ಕಾರ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ತಂಬಾಕಿನ ಪ್ರಚಾರ ನಿಷೇಧವಿದ್ದರೂ ಪಾನ್ ಮಸಾಲ ಹೆಸರಿನಲ್ಲಿ ನಡೆಯುತ್ತಿದ್ದ ಜಾಹೀರಾತು ಸಿಡಿದೆದ್ದ ಯುವಕರು ಸಾರ್ವಜನಿಕ ಬಸ್ಗಳಿಂದ ಎಲ್ಲಾ ಗುಟ್ಕಾ ಜಾಹೀರಾತುಗಳನ್ನು ತೆಗೆದು ಹಾಕಿದ ಯುವಕರು. ಗುಟ್ಕಾ ಕಣಕಣದಲ್ಲೂ ಕೇಸರಿ ಮೆತ್ತಿಟ್ಟಿದ್ರಂತೆ ಬಸ್ಸಿಗೆ. ದುಡ್ಡಿಗಾಗಿ ಸರ್ಕಾರ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಆರೋಗ್ಯದ ಬಗ್ಗೆ ಮಾತನಾಡಬೇಕು ಅಥವಾ ಆರೋಗ್ಯದ ಬಗ್ಗೆ ಜಾಹೀರಾತು ಕೊಡಬೇಕಾದಂತಹ ಇಲಾಖೆ ಗುಟ್ಕಾ ಕಣಕಣದಲ್ಲೂ ಕೇಸರಿ. ಸಾರ್ವಜನಿಕ ಬಸ್ಗಳಿಂದ ಎಲ್ಲ ಗುಟ್ಕಾ ಜಾಹೀರಾತುಗಳನ್ನು ತೆಗೆದು ಹಾಕಿದ ಜನ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಗೆ ತರಾಟೆ ತೆಗೆದುಕೊಂಡರು. ಸರ್ಕಾರಿ ಬಸ್ಗಳಲ್ಲಿ ಹಾಕಿದ್ದ ಗುಟ್ಕಾ ಜಾಹೀರಾತು ಕಿತ್ತೆಸೆದ ಯುವಕರು. ಆದೇಶ ಇದೆ ಕೋರ್ಟಿನದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಯುವಕರ ಸಾಹಸಕ್ಕೆ ಭಾರಿ ಪ್ರಶಂಸೆ. ಕೆತ್ತು ಬಿಸಾಕವ್ರೆ. ಸಾರಿಗೆ ಸಂಸ್ಥೆಯ ನಡೆಯ ವಿರುದ್ಧ ಸಿಡಿದೆದ್ದ ಯುವಕರು. ಏನೇನು ಸ್ಟೈಲಿಶು ಅಂಡರ್ ಗಾರ್ಮೆಂಟ್ಸ್ ಇಂದೆಲ್ಲ ಆ್ಯಡು ಬಸ್ಗಳಲ್ಲಿ. ಯಾವ್ಯಾವ ಕಲರ್ ಬೇಕು ನಿಮಗೆ. ಇನ್ನೂ ಕೆಳ ಹಂತಕ್ಕೋಗಿ ಕೊಹಿನೂರ್ ಕಾಂಡೋಮಿಂದೊಂದು ಜಾಹೀರಾತು ಹಾಕೋದೊಂದು ಬಾಕಿ KSRTC. ಚೈನಿ ಕೈನಿದಾಯಿತು, ವಿಮಲ್ ಪಾನ್ ಮಸಾಲದ್ದಾಯಿತು. ಇನ್ನು ಆ ಕಡೆ ಈ ಗದಗ ಆ ಭಾಗದಲ್ಲಿ ಬೇರೆ ಬೇರೆ ಹೆಸರಿನಲ್ಲೆಲ್ಲ ಇರ್ತವೆ, ಅದನ್ನು ಹಾಕೋದು. ಮೈದಾದಲ್ಲಿ ಹಾಕಿದ್ರೆ ಬೇಗ ಬರುತ್ತೆ ಅನ್ನೋ ಕಾರಣಕ್ಕೆ ಗಮ್ಮೆ ಇಡೋದು ಅದಕ್ಕೆ. ಅಲ್ಲಿನ ಯುವಕರು ನೋಡಿದ್ರು ಬುದ್ಧಿ ಕಲಿಯೋದು ಕಾಣಿಸ್ಲಿಲ್ಲ. ವೀಕೆಂಡು ಅನಿಸುತ್ತೆ, ಫ್ರೀ ಆಗಿದ್ರೇನು ಯುವಕರು ಎಲ್ಲ ಬಂದು ಕಿತ್ತೆಸ್ತರು. ನೋಡಿ ಅದು KSRTC. ನಿಮ್ಮ ಬಾಯಿಗೆ ಮಣ್ಣು ಇದನ್ನು ಹಾಕತ್ತೀರಾ ಅಂಥೇಳಿ ಬೈಕಂಡು ಅದನ್ನ ಕಿತ್ತು ಬಿಸಾಕಿದ್ರು. ಇದರ ಅರ್ಥ ಕಣ್ಣಿಗೆ ಕಾಣುವ ಸರ್ಕಾರಿ ಆಸ್ತಿಗಳ ಮೇಲೆ ಸಾರ್ವಜನಿಕರು ಈ ತರಹದ ಕೃತ್ಯಗಳು ಕೂಡ ಮಾಡೋದು ತಪ್ಪಾಗುತ್ತೆ. ಇದಕ್ಕೆ ಪ್ರೇರಣೆ ಕೊಡ್ತಾ ಇಲ್ಲ ನಾವು, ಇದಕ್ಕೆ ಪ್ರೋತ್ಸಾಹನೂ ಕೊಡ್ತಾ ಇಲ್ಲ. ಮೊದಲು ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತರಬೇಕು. ಈ ತರಹದ್ದೊಂದು ಪೋಸ್ಟರ್ಗಳಿಂದ ಮನುಷ್ಯನಿಗೆ ಕ್ಯಾನ್ಸರ್ ಬರುತ್ತೆ ಹೊರತಾಗಿ ಮನುಷ್ಯ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಈ ದರಿದ್ರ ಈ ತರಹದ ಜಾಹೀರಾತಿನ ಶೋಕಿ ಬಿಟ್ಟು ನೆಟ್ಟಿಗಿರೋ ಯಾವುದಾದ್ರೂ ಆಯುರ್ವೇದಿಕ್ ಬೇರಿಂದ ಬೇಕಾದ್ರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಜನರಿಗೇನಾದರೂ ಉಪಕಾರ ಆಗೋ ತರಹದ್ದು, ಜನರಿಗೇನಾದರೂ ಉಪಕಾರ ಆಗೋ ತರಹದ್ದು ಮಾದಕ ದ್ರವ್ಯದ ವಿರುದ್ಧದ ಕ್ಯಾಂಪೇನಿನ ಪೋಸ್ಟರ್ ಹಾಕ್ಕೊಳ್ರಿ. 18 ವರ್ಷದ ಒಳಗಿನ ಅಥವಾ ಯಾವುದೇ ಮನುಷ್ಯರು ಈ ಮಾದಕ ದ್ರವ್ಯಗಳನ್ನು ಬಳಸಬೇಡಿ, ಅದು ನಿಮ್ಮ ಜೀವನವನ್ನು ಮತ್ತು ನಿಮ್ಮ ಜೀವವನ್ನು ತೆಗೆದು ಹಾಕುತ್ತೆ ಅಂತೇಳಿ ಬರ್ಕಳಿ ನೋಡೋಣ ಜಾಹೀರಾತು. ನಿಮಗೆ ಆ ಥರದ್ದು ಆ್ಯಡಿನ ಶೋಕಿ ಇದ್ದರೆ ನಿಮಗೆ ಅದಾಗಲ್ಲ. ಕಣಕಣದಲ್ಲಿ ಕೇಸರಿದ್ದೇ ಹಾಕಬೇಕು, ಯಾಕಂದರೆ ಕಾಸು ಕೊಡ್ತಾನೆ ಒಂದು ತಿಂಗಳಾಗುವಾಗ. ಜನರನ್ನು ಉದ್ಧಾರ ಮಾಡುವ ಮತ್ತು ಕೆಟ್ಟ ಪಥದಲ್ಲಿರುವ ಯುವಕರನ್ನು ಸರಿಯಾದ ಪಥಕ್ಕೆ ತರೋ ಕೆಲಸ ಮಾಡಲ್ಲ ನೀವುಗಳು. ಇನ್ನು ನಮ್ಮ ಯುವಕರು ಕಾನೂನು ಮತ್ತೊಂದು ಮಗದೊಂದು ಅಂತ ಕಾಯ್ಕೊಂಡು ಕೂರಕ್ಕಾಗುತ್ತಾ? ಹಿಡ್ಕೊಂಡು ಎಳೆದ್ರು, ಎಳೆದಿದ್ದಂಗೆ ಅದು ಬಂತು, ಗಮ್ಮಿತ್ತೇನು, ಕಿತ್ತು ಬಿಸಾಕಿದ್ದಾರೆ. ಈ ಆಕ್ರೋಶ ಅಂತ್ಯ ಆಗಬೇಕಾ? ನೆಟ್ಟಗಾಗಿ ನೀವು ಮುಂಬರುವಂತಹ ದಿನಗಳಲ್ಲಿ ಅನೇಕ ಆರೋಗ್ಯಕರವಾದಂಥ ಆ್ಯಡ್ಗಳನ್ನು ಹಾಕಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.